ಕಡೆಯಿಂದ ಕೊಡ್ತೀವಿ. ನೀವು ಹೇಳ್ತಾ ಇರೋದು ನಿಯರ್ ಬೈ ಫ್ಯಾಕ್ಟರೀಸ್ ಇನ್ನೂ ಚರ್ಚೆ ನಡೀತಾ ಇದೆ ಅಂತ, ಅದು ನೀವು ನೋಡ್ಕೊಂಡು ನೀವು ಡಿಸೈಡ್ ಮಾಡಿ ಅಷ್ಟೇ ನಾವು ಹೇಳ್ಲಿಕ್ಕಾಗುತ್ತೆ. ನಮ್ಮ ಸೈಡಿಂದ ಆದಷ್ಟು ಪ್ರಯತ್ನ ನಾವು ಮಾಡಿದ್ದೀವಿ. ಎರಡನೇದು ಕೇಸ್ ಬಗ್ಗೆ ನಾವು ನಿಮ್ ಜೊತೆಗೆ ಇದ್ದೀವಿ. ಕೇಸಲ್ಲಿ ಏನ್ ಡಿಸಿಷನ್ ಆಗಿದ್ರು ನಾವು ನಿಮ್ ಪರವಾಗಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ರೆಡಿ ಇದ್ದೀವಿ ಅಂತ. ಪ್ರಯಾರಿಟಿ ಲಿಸ್ಟ್ ಬಗ್ಗೆ ನೀವು ಏನ್ ಹೇಳಿದೀರಾ, ತಹಶೀಲ್ದಾರ್ಗೆ ಜವಾಬ್ದಾರಿ ಕೊಟ್ಟಿದ್ದೀವಿ. ನಮ್ಮ ತಹಶೀಲ್ದಾರ್ ಅವರು ಜವಾಬ್ದಾರಿ ಬೇರೆಯವ್ರು ಮಾತಾಡೋದು ಬೇಡ, ಕೇಳಿಸ್ಕೊಳ್ಳಿ, ಕನ್ಕ್ಲೂಡ್ ಮಾಡೋಣ, ಕೇಳಿಸ್ಕೊಳ್ಳಿ. ನಮ್ಮ ತಹಶೀಲ್ದಾರ್ ಅವರು ಜವಾಬ್ದಾರಿಯಿಂದ ನಿಮ್ ಜೊತೆಗೆ ನಿಂತ್ಕೊಂಡು, ನಮ್ಮ CPI ಅವರು ತಹಶೀಲ್ದಾರ್ ಅವರು ಕಂಪ್ಲೀಟ್ ಸಪೋರ್ಟ್ ರೈತರಿಗೆ ಕೊಡುತ್ತಾರೆ. ಲಾಗಾನಿ ಬಗ್ಗೆ ನಾವು ಈ ವರ್ಷ ತುಂಬಾ ಸ್ಟ್ರಿಕ್ಟ್ ಇದ್ದೀವಿ. ಲಾಸ್ಟ್ ಇಯರ್ ಕೂಡ ಪ್ರಯಾರಿಟಿ ಲಿಸ್ಟ್ ಕೊಟ್ಟಿದ್ರು, ಜಾಸ್ತಿ ಏನು ಟ್ರಾಫಿಕ್ ಇಶ್ಯೂಸ್ ಆಗಿಲ್ಲ. ತುಂಬಾ ಟ್ರ್ಯಾಕ್ಟರ್ಸ್ ಬಂದು ರೋಡಲ್ಲಿ ನಿಂತ್ಕೊಳ್ಳೋದು, 2-3 ದಿನ ಡಿಲೇ ಆಗೋದು ಆ ತರ ಯಾವುದೂ ಆಗಿಲ್ಲ. ಬಿಕಾಸ್ ನಾವು ಸ್ಟ್ರಿಕ್ಟ್ ಆಗಿ ಪೊಲೀಸ್ ಅವರು ಎನ್ಫೋರ್ಸ್ ಮಾಡಿರೋದ್ರಿಂದ ಎಷ್ಟು ಅನುಕೂಲ ಆಯಿತು. ಈ ವರ್ಷ ಕೂಡ ಕಂಪ್ಲೀಟ್ ನಮ್ಮ ಎಂಟೈರ್ ಟೀಮ್, ಪೊಲೀಸ್ ಅವರು, ರೆವೆನ್ಯೂ ಸ್ಟಾಫ್ ಎಲ್ಲರೂ ಕೂಡ ನಿಮ್ ಜೊತೆಗೆ ಇರ್ತಾರೆ. ಪ್ರಯಾರಿಟಿ ಲಿಸ್ಟ್ ಫಾಲೋ ಮಾಡಲೇಬೇಕು. ಲಗನಿ ಯಾವುದು ಕೊಡ್ಲಿಕ್ಕೆ ಅವಕಾಶ ಇಲ್ಲ. ಏನಾದ್ರೂ ಕಂಪ್ಲೇಂಟ್ಸ್ ಇದ್ರೆ ನೀವು ಮುಂದೆ ಬಂದು ಹೇಳಿದ್ರೆ ನಮ್ಮ ಸೈಡ್ ಇಂದ 100% ಆಕ್ಷನ್ ಆಗುತ್ತೆ. ಅಂಡ್ ವೇ ಬ್ರಿಡ್ಜ್ ಬಗ್ಗೆ ಆಲ್ರೆಡಿ ನಾವು ಹೇಳಿದೀವಿ. ವೇ ಬ್ರಿಡ್ಜ್ ಕೆಲಸ ಆದಷ್ಟು ಬೇಗ ಆಗ್ಬೇಕು. ಅಲ್ಲಿ ತನಕ ರೈತರು ಎಷ್ಟು ಜನ ಬೇಕಾದ್ರೂ ನಾವು ಏನ್ ಕಮಿಟಿ ಮಾಡಿದೀವಿ ಹೋಗಿ ವೇಟ್ ಚೆಕ್ ಮಾಡೋದಕ್ಕೆ ಅವಕಾಶ ಇದೆ. ನೆಕ್ಸ್ಟ್ ಇಯರ್ ರಿಕವರಿಗೆ ಹೆಲ್ಪ್ ಆಗುತ್ತೆ. ನೀವು ಅವಾಗ ಹೋಗಿ ಚೆಕ್ ಮಾಡಿದ್ರೆ ನಿಮ್ಗೂ ಕಾನ್ಫಿಡೆನ್ಸ್ ಬರುತ್ತದೆ. ರಿಕವರಿನಲ್ಲಿ ಅವ್ರು ಏನೋ ಮಾಡ್ತಾ ಇಲ್ಲ ಅಂತ ನಿಮ್ಗೂ ಕಾನ್ಫಿಡೆನ್ಸ್ ಬರುತ್ತದೆ. ಸೊ ದಯವಿಟ್ಟು ಹೋದಾಗ ಒಂದು ದಿನ ಪೂರ್ತಿ ದಿನ ಇದ್ದು ನೋಡಬೇಕು ಅಂತ ಅದು ಒಂದು ಕೇಳ್ತಾ ಇದೀವಿ. ಬಿಕಾಸ್ ಆವರೇಜ್ ತಗೊಳ್ತಾರೆ, ಪ್ರತಿ ಒಂದು ಲೋಡ್ ಅಷ್ಟೇ ತಗೊಳ್ಳಲ್ಲ, ಎಂಟೈರ್ ಡೇ ತಗೊಂಡು ಒಂದು ಆವರೇಜ್ ಅಂತ ಫಿಕ್ಸ್ ಮಾಡ್ತಾರೆ. ಸೊ ನೀವು ಹೋಗುವಾಗ ಕಂಟಿನ್ಯೂಸ್ ಇದ್ದು ನೋಡಿದ್ರೆ ನಿಮ್ಗೂ ಕೂಡ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ, ನಮ್ಗೆ ಕೂಡ ಅನುಕೂಲ ಆಗುತ್ತೆ. ಸೊ ಇಷ್ಟು ಹೇಳಿ ಈ ಒಂದು ಮೀಟಿಂಗ್ ಅನ್ನು ಮುಕ್ತಾಯ ಮಾಡ್ತೀವಿ. ಮುಂದೆ ಇಲ್ಲ ಎಲ್ಲ ತುಂಬಾ ಡಿಸ್ಕಸ್ ಆಯ್ತು, ಮತ್ತೆ ಚರ್ಚೆ ಮಾಡೋದು ಏನು ಇಲ್ಲ. ಎಷ್ಟು ಪಾಯಿಂಟ್ ಇತ್ತು, ಎಷ್ಟು